ನಮಸ್ಕಾರ ಸ್ನೇಹಿತರೆ, ಪ್ರಾಜೆಕ್ಟ್ ಹೋಮ್ ಸರಣಿಯ ಮತ್ತೊಂದು ಮಹತ್ವವಾದಂಥ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಮ್ಮೆ ಈ ಒಂದು ಅದ್ಭುತವಾದಂಥ ನೋಟನ ನೋಡಿ. ಮಾಗಡಿ ರಸ್ತೆಯಿಂದ ನೇರವಾಗಿ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ವೇಗೆ ಸಂಪರ್ಕ ಕಲ್ಪಿಸುವ 11 ಕಿಲೋಮೀಟರ್ ಉದ್ದದ 10 ಲೇನ್ ಕಾರಿಡಾರ್ ಮೇಲೆ ನಾವು ಇವತ್ತು ಹಾರಾಡ್ತಾ ಇದ್ದೇವೆ. ಇದು ಕೆಂಗೇರಿ ಹೋಬಳಿಯ ಒಂದು ನವಶಕ್ತಿ. ನಮ್ಮ ನಗರ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ವೇಗವಾಗಿ ಬೆಳೆಯುತ್ತಿರುವುದನ್ನು ನೋಡಿದ್ದೀರಾ? ಹೆಮ್ಮೆ ಅನಿಸುತ್ತೆ ಅಲ್ವಾ? ನಾಡಪ್ರಭು ಕೆಂಪೇಗೌಡ ಲೇಔಟ್ ಮೂಲಕ ಹಾದು ಹೋಗುವ ಈ ಒಂದು ಸುಂದರ ರಸ್ತೆ ನೋಡಿದರೆ ನಾವು ಯಾವುದೋ ವಿದೇಶದಲ್ಲಿರುವಂಥದ್ದು ನಮಗೆ ಫೀಲ್ ಬರುತ್ತೆ ಅಲ್ವಾ? ಇದು ಜಾಸ್ತಿ ಏನು ದೂರ ಇಲ್ಲ. ನಮ್ಮ ಕೆಂಚನಪುರ ಪ್ರಾಜೆಕ್ಟ್ ಇದೆಯಲ್ಲ, ಆ ಪ್ರಾಜೆಕ್ಟಿಂದ ಬಹಳ ಹತ್ತಿರದಲ್ಲಿರುವಂಥದ್ದು. ನೋಡಿ ಎಷ್ಟು ಸುಂದರವಾಗಿದೆ, ಎಷ್ಟು ವಿಶಾಲವಾಗಿದೆ. ಇಲ್ಲಿಂದನೇ ನಾನು ಟರ್ನ್ ತಗೊಂಡು ನಮ್ಮ ಕೆಂಚನಪುರಕ್ಕೆ ನಾನು ಹೋಗಿದ್ದೆ. ಎಷ್ಟು ದೊಡ್ಡದು ಮತ್ತು ಎಷ್ಟು ವಿಶಾಲವಾಗಿದೆ ಅಂತಂದರೆ, ಈ 11 ಕಿಲೋಮೀಟರ್ ಉದ್ದವಾದಂಥ ಒಂದು ಕಾರಿಡಾರ್ 10 ಲೇನ್ಗಳನ್ನ ಇಟ್ಕೊಂಡಿದೆ. 10 ಲೇನ್ ಇದೆ ಇದರಲ್ಲಿ, 1-2 ಅಲ್ಲ, 10 ಲೇನ್ ಇರುವಂಥದ್ದು. ಬಹಳ ದೊಡ್ಡದಿದು. ನಮ್ಮ ಕೆಂಚನಪುರ RGRSCL ಪ್ರಾಜೆಕ್ಟ್ಗೆ ಬಹಳ ಹತ್ತಿರವಾಗಿರುವಂಥದ್ದು. ಹೆಚ್ಚು ಕಡಿಮೆ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆ ಅಷ್ಟೇ. ಆದರೆ ಇದೇ ಒಂದು ನನ್ನ ಕ್ಯಾಮ್ರಾನ ಸರ್ವೆ ನಂಬರ್ 63 ಕಡೆಗೆ ನಾನೇನಾದರೂ ತಿರುಗಿಸಿದಾಗ ಕತೆ ಬದಲಾಗುತ್ತದೆ. ನೋಡಿ, ಈಗ ನಾನು ಆ ಕಡೆನೇ ತಿರುಗಿಸ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ಕೆಂಚನಪುರ ತೋರಿಸ್ತೀನಿ. ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಇಲ್ಲಿರೋಂಥ ಒಂದು ಫ್ಲ್ಯಾಟ್ ಕಾಣಿಸ್ತಾ ಇದೆಯಾ? ಇದೇ ನಮ್ಮ ಕೆಂಚನಪುರದ 14 ಮಹಡಿ ಇರೋವಂಥ ಒಂದು ಫ್ಲ್ಯಾಟು. ಇದು ಈ ಒಂದು ಬೃಹತ್ಕಾರವಾದಂತಹ ಒಂದು ಲೇನ್ಗೆ ಬಹಳ ಹತ್ತಿರವಾದಂಥದ್ದು. ಇದು ಕೆಂಚನಪುರ ಯಶವಂತಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ RGRSCL ಬೃಹತ್ 14 ಮಹಡಿಯ ಯೋಜನೆ. ಈ ಕಟ್ಟಡ ನೋಡಲು ಎತ್ತರವಾಗಿದ್ದರೂ ಕನಸಿನ ಮನೆ ಕಾಯುತ್ತಿರುವ ಬಡ ಫಲಾನುಭವಿಗಳು ಅಂದರೆ ಬೆನಿಫಿಷರಿಗಳ ಪಾಲಿಗೆ ಇದು ಬರೀ ಆಸೆ ಮಾತ್ರ. ಇದನ್ನು ನಾನು ಡ್ರೋನ್ ಮೂಲಕ ನಿಮಗೆ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. ನಮ್ಮ ಡಿಜಿಟಲ್ ಭಾರತ್ ಸೇವಾನಲ್ಲಿ ಇರೋವಂಥ ಎಲ್ಲ ವ್ಯೂವರ್ಸು, ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಿ, ಪ್ರತಿಯೊಬ್ಬರು ಇದನ್ನು ನೋಡಿ ತಿಳಿಬೇಕಾಗಿರೋಂಥ ವಿಚಾರ. RGRSCLinದ ಬಹಳ ಒಳ್ಳೆ ಪ್ರಾಜೆಕ್ಟೇ ಮಾಡಿದ್ದಾರೆ. ಆದರೆ ಯಾಕೆ ಡಿಲೇ ಆಗ್ತಾ ಇದೆ? ಏನು ಇದ್ರ ಹಿಂದೆ ಕಾರಣ? ಇಷ್ಟು ಚೆನ್ನಾಗಿರುವಂಥ ಜಾಗದಲ್ಲಿ ಮಾಡಿರೋಂಥದ್ದನ್ನು ಇನ್ನು ಬೆನಿಫಿಷರೀಸ್ಗೆ ಯಾಕೆ ಕೊಟ್ಟಿಲ್ಲ? ನಾನು ಮತ್ತು ನನ್ನ ಮಗ ಇಲ್ಲಿ ಹೋಗಿ ಡ್ರೋನ್ ಶಾಟ್ ಹಿಡ್ದು ನಾವು ನಿಮಗೆ ಇದು ನೇರವಾಗಿ ತೋರಿಸ್ತಾ ಇರೋಂಥದ್ದು. ನೋಡಿ, ಕೆಳಗಡೆ ಇದ್ದೀನಲ್ಲ, ಅದು ನಾನು ಮತ್ತು ನನ್ನ ಮಗ ನಿಂತಿರೋಂಥದ್ದು. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು 14 ಮಹಡಿಯ ಯೋಜನೆ. ಈ ಕಟ್ಟಡ ನೋಡಲು ಬಹಳ ಎತ್ತರವಾಗೈತೆ. ನಾನು ಹೇಳಿದ್ನಲ್ಲ, ಕನಸಿನ ಮನೆಗಾಗಿ ನಾವು ಕಾಯುತ್ತಿರುವ ಬಡ ಫಲಾನುಭವಿಗಳು, ಅವ್ರ ಪಾಲಿಗೆ ಒಂದು ಬರೀ ಆಸೆ ಮಾತ್ರ. ಪಕ್ಕದಲ್ಲಿದೆಯಲ್ಲ, ಅದು ಸ್ಲಮ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಈ ಬಿಲ್ಡಿಂಗ್ಗಳು ಹೊರಗಿನಿಂದ ಎಷ್ಟು ಸುಂದರವಾಗಿ ಕಾಣುತ್ತಿದೆಯೋ, ಒಳಗಡೆ ವಾಸ್ತವ ಅಷ್ಟೇ ಕಹಿ ಮತ್ತು ಗೊಂದಲವಾಗಿದೆ. ಈ ಪ್ರಾಜೆಕ್ಟಲ್ಲಿ 4 ವಿಂಗ್ಗಳಿದೆ. ಒಮ್ಮೆ ಗಮನಿಸಿ. ಮೊದಲು ಬಿ ವಿಂಗ್ ನೋಡಿ, ಇದು ನೋಡಲು ಪೂರ್ತಿಯಾದಂತೆ ಕಾಣುತ್ತದೆ. ಆದರೆ ಫಲಾನುಭವಿಗಳಿಗೆ
ಕೀ ಕೊಡಲು ಇವರಿಗೆ ಬಂದಿರುವ ತೊಂದರೆ ಆದರೆ ಏನು ಅಂತ ಗೊತ್ತಿಲ್ಲ. ನಮ್ಮ RGRSCLಗೆ ಜನ ಯಾಕೆ ಇನ್ನೂ ಇಲ್ಲಿಗೆ ಪ್ರವೇಶ ಮಾಡಿಲ್ಲ? ಇನ್ನು ಈ ಕಡೆ ನೋಡಿ, ಎ ವಿಂಗ್ ಇದೆ, ಅದರ ಪಕ್ಕದಲ್ಲಿ ಸ್ಲಮ್ ಡೆವಲಪ್ಮೆಂಟ್ ಇದೆ. ಇದು ಇನ್ನೂ ಕೆಲಸ ನಡೀತಾ ಇದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಡಿ ವಿಂಗ್, ನಿಮ್ಗೆ ಈಗ ಕಾಣಿಸ್ತಾ ಇದೆಯಲ್ಲ, ಇದು ಡಿ ವಿಂಗ್. ಇದು 2 BHK ಫ್ಲ್ಯಾಟ್ ಯೋಜನೆ. ಕಳೆದ 2 ವರ್ಷಗಳಿಂದ ಈ ಕೆಲಸ ಹಾಗೆಯೇ ನಿಂತಿದೆ. ನಾನು ಕಳೆದ ವರ್ಷ ಬಂದಾಗಲೂ ಇದೇ ಪರಿಸ್ಥಿತಿ ಇತ್ತು. ಇವತ್ತಿಗೂ ಏನೂ ಬದಲಾಗಿಲ್ಲ. ಈ ಪ್ರಾಜೆಕ್ಟ್ ಇಷ್ಟು ಸ್ಲೋ ಆಗಿ ನಡೀತಾ ಇರೋಂಥದ್ದು. ಇದಕ್ಕೆ ಕಾರಣ ಏನು? ಕಷ್ಟಪಟ್ಟು ಹಣ ಕಟ್ಟಿದ ಜನರಿಗೆ ಉತ್ತರ ಕೊಡುವವರು ಯಾರು? ಬಡ ಜನರ ಕತೆ ಏನು? ನೋಡಿ, ಎ ವಿಂಗು, ಬಿ ವಿಂಗು, ಸಿ ವಿಂಗು ಮತ್ತು ಡಿ ವಿಂಗು ಪಕ್ಕದಲ್ಲಿರುವಂಥದ್ದು ಸ್ಲಮ್ ಡೆವಲಪ್ಮೆಂಟ್. ನಾನು ಇದನ್ನು ನೇರವಾಗಿ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬರುವಂಥ ಸಂಚಿಕೆಯಲ್ಲಿ ನಿಮಗೆ ಪೂರ್ತಿಯಾಗಿ ನಾನು ತೋರಿಸ್ತೀನಿ. ನೋವಿನ ವಿಷಯವೇನೆಂದರೆ, ಈ ಕಟ್ಟಡದ ಒಳಗಡೆ ಇರುವಂಥ ಪರಿಸ್ಥಿತಿ, ನೀವು ಈ ಮೈದಾನದಲ್ಲಿ ಚಿಲ್ಲಾಪಿಲ್ಲಿ ಬಿದ್ದಿರುವಂಥ ಒಂದು ಮೆಟೀರಿಯಲ್ಸ್ಗಳು, ಲಕ್ಷಾಂತರ ರೂಪಾಯಿ ಮೌಲ್ಯದ ಕಬ್ಬಿಣ ಮತ್ತು ವಸ್ತುಗಳ ಮೇಲೆ ಮಳೆ ಹನಿ ಬಿದ್ದು ತುಕ್ಕು ಹಿಡಿದೋಗೈತೆ. ಇದು ನೋಡಿ, ಇದು ಬಂದು ಬಿ ವಿಂಗು. ಈ ಬಿ ವಿಂಗ್ ರೆಡಿ ಆಗಿದ್ರೂ ಸಹ ಇನ್ನು ಬೆನಿಫಿಷರಿ ಅವ್ರಿಗೆ ಕೊಟ್ಟಿಲ್ಲ. ಎಲ್ಲ ರೆಡಿ ಆಗಿದೆ, ನೀರಿನ ವ್ಯವಸ್ಥೆ ಇದೆ, ಕರೆಂಟಿಂದೇನೋ ಮಾಡಿದ್ದಾರೆ, ಅದೇನು ಮಾಡಿದಾರೋ ಆ ದೇವರೇ ಬಲ್ಲ. ಅದಾದಮೇಲೆ ಕಾಂಪೌಂಡ್ ಇನ್ನೂ ಕಟ್ಟಿಲ್ಲ. ಇದನ್ನು ಗೇಟೆಡ್ ಕಮ್ಯುನಿಟಿ ಅಂತ ಬೇರೆ ಹೇಳ್ತಾರೆ. ನೋಡಿ, ಇದು 14 ಫ್ಲೋರ್ಸ್ ಇರೋವಂಥ ಈ ಬಿ ವಿಂಗು. ಆ ಕಡೆ ಇರೋವಂಥದ್ದು ಎ ವಿಂಗು. ಅದನ್ನು ನಾನು ತೋರಿಸ್ತೀನಿ. ಇದು ಇಷ್ಟು ದೂರದಲ್ಲಿ ನಾನು ಏನು ಕಾಣಿಸ್ತಾ ಇದೆ ನಿಮಗೆ, ಎಡಗಡೆ ಇರೋವಂಥದ್ದು ಬಿ ವಿಂಗು. ಬ್ಯೂಟಿಫುಲ್ ರೋಡ್ ಆಫ್ ಕೆಂಚನಪುರ. ಹೆಂಗಿದೆ ನೋಡಿ ರೋಡ್. ಮುಂದೆ ಬರುವಂಥ ಸಂಚಿಕೆಯಲ್ಲಿ ನಾನು ಅದನ್ನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ನೋಡಿ, ರೋಡ್ ನೋಡಿದ್ರಾ ರೋಡ್ ಹೇಗಿದೆ? ಗೇಟಿನ ಪರಿಸ್ಥಿತಿ ನೋಡಿ, ಎಷ್ಟು ಚೆನ್ನಾಗಿದೆ ಗೇಟು. ಪಾಪ ಸೆಕ್ಯೂರಿಟಿಗಿರೋವಂಥ ಜಾಗ ನೋಡಿ. ಇದು ಡಿ ವಿಂಗು. ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಅದು ಎ ವಿಂಗು. ಇದು ಬಂದು ಬಿ ವಿಂಗು. ಕಾಂಪೌಂಡ್ ಕತೆ ನೋಡಿ, ಕಾಂಪೌಂಡ್ ಹೆಂಗಿದೆ. ಇದು RGRSCL ಬ್ಯೂಟಿಫುಲ್ ಪ್ರಾಜೆಕ್ಟ್. ಅಬ್ಬಬ್ಬಾ, ಆ ದೇವರೇ ಬಲ್ಲ. ಇಲ್ಲಿರೋಂಥ ಬಿ ವಿಂಗು ಯಾವಾಗ ಬೆನಿಫಿಷರಿಗೆ ಸೇರುತ್ತೋ ಗೊತ್ತಿಲ್ಲ. ಸ್ವಾಮಿ, ಹೆಚ್ಚು ಕಡಿಮೆ 1 ವರ್ಷದ ಹಿಂದೆನೂ ಬಂದಿದ್ದೆ ನಾನು ಇಲ್ಲಿಗೆ. ಆವಾಗಲೂ ಹಿಂಗೆ ಇತ್ತು, ಇವಾಗಲೂ ಹಿಂಗೆ ಐತೆ. ಬಪ್ಪ, ಮೋಸ್ಟ್ಲಿ ಫ್ಲ್ಯಾಗ್ ಇಲ್ಲಿ ಹಾಕ್ಬೋದೇನಪ್ಪ. ಯಾವಾಗ ಆಗ್ತಾರೆ ನೋಡೋಣ. ಇನ್ನು ಕನ್ಸ್ಟ್ರಕ್ಷನ್ನೇ. ಇಲ್ಲಿ ವಾಸವಾಗಿರುವಂಥ ಬಿಲ್ಡಿಂಗ್ ಕಾರ್ಮಿಕರು ಬಿ ವಿಂಗ್ನ ಫುಲ್ಲಾಗಿ ಗಲೀಜ್ ಮಾಡಿ, ಆ ಕಾರ್ಮಿಕರು ಅಬ್ಬಬ್ಬಾ, ನಮ್ಮ ಕನಸಿನ ಮನೆಗೆ ಗೌರವ ಸಿಗ್ತಾ ಇರೋ ರೀತಿ ನೋಡಿ. ಇದನ್ನು ನೋಡಿದರೆ ನಿಜಕ್ಕೂ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಈಗ ನೋಡಿ, ಕೂತಿದ್ದೀನಿ ಕೆಂಚನ್ಪುರದ ಹತ್ರ, ನೋಡ್ತಾ ಇದ್ದೀನಿ ನೋಡಿ. ಸಿವೇಜೋ ಇಲ್ಲಾಂದ್ರೆ ವಾಟ್ರ್ ಪೈಪೋ ಏನು ಕತೆನೋ ಇನ್ನೂ ರೆಡಿ ಆಗ್ತಾನೆ ಐತೆ. ಬಟ್ ಬೆನಿಫಿಷರಿ ಹತ್ರ ಅಮೌಂಟ್ ಮಾತ್ರ ಇಸ್ಕೊಂಡಿದ್ದಾರೆ, ಫುಲ್ ಅಮೌಂಟು. ಬನ್ನಿ, ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಒಂದೊಂದೇ. ಇದು ಬರೀ ಆರಂಭ ಮಾತ್ರ. ಮುಂದಿನ ಎಪಿಸೋಡಲ್ಲಿ ನಾನು ನಿಮ್ಮನ್ನು ಕಟ್ಟಡದ ಒಳಗಡೆ ಕರೆದುಕೊಂಡು ಹೋಗ್ತೇನೆ. ಎ ವಿಂಗ್ನಲ್ಲಿ ನಡೀತಾ ಇರೋಂಥ ಅಸಲಿ ಸತ್ಯಗಳೇನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಯೋಜನೆ ಹಿಂದೆ ಅಡಗಿರುವಂಥ ರಹಸ್ಯಗಳು ತಿಳಿಯಲು ನೀವು ಡಿಜಿಟಲ್ ಭಾರತ್ ಸೇವಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಓಕೆ, ಇನ್ನು ರೋಡ್ಗಳು ಸರಿಯಾಗಿಲ್ಲ. ಇದು ಡಿ ವಿಂಗ್ ಅಂತ ಇದು. ಏನು ರೋಡ್ ರೆಡಿ ಮಾಡ್ತಾವೆ, ಅದು ಯಾವಾಗ ರೆಡಿ ಮಾಡ್ತಾರೋ ನೋಡಿ. ಎಲ್ಲ ಜಲ್ಲಿ ಕಲ್ಲುಗಳೆಲ್ಲ ಹಾಕಿ ಮೆಟೀರಿಯಲ್ಸ್ ಎಲ್ಲ ಇರಲೇ ಐತೆ. ಹೆಚ್ಚು ಕಡಿಮೆ 1 ವರ್ಷ ಆಯಿತು ಇದು ಹಿಂಗೆ ಐತೆ. ಹಿಂಗೆ ಕತೆ. ಏನು ಮಾಡ್ತಾರೋ ಏನು ಕತೆನೋ. ಇದು ಡಿ, ಇದು ನೋಡಿ, ಇದು ಎ, ಅದು ಎ, ಇದು ಬಿ, ಆ ಕಡೆ ಸಿ, ಇದು ಡಿ.
ಅಪ್ಪ ಜಲ್ಲಿ ಕಲ್ಗಳು ಮಜಾ ಮಾಡಿ. ನೋಡಿ ಪರಿಸ್ಥಿತಿ ನೋಡಿ ನೋಡಿ. ನೋಡಿ ಇಲ್ಲಿ ಕಥೆಗಳು. ಹಿಂಗೆ ಬಿದ್ದೈತೆ. ಹಾಂ ನೋಡಿ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.